ಬಿಜೆಪಿಗೆ ಸಂಬಂಧಿಸಿದ ಸುದ್ದಿ. ಎಂ.ಕೆ. ಪ್ರಾಣೇಶ್ ವಿಧಾನ ಪರಿಷತ್ತಿನ ಉಪಸಭಾಪತಿ ಸುಪ್ರೀಂ ಕೋರ್ಟಿನ ಕೇಸಿನಲ್ಲಿ ತಮ್ಮ ವಿಧಾನ ಪರಿಷತ್ ಸದಸ್ಯತ್ವ ಕಳೆದುಕೊಂಡರು. 6 ಮತಗಳ ಅಂತರದ ಗೆಲುವಾಗಿತ್ತು ಇವರಿಗೆ. 4.5 ವರ್ಷಗಳ ಹಿಂದೆ ನಡೆದ ಚುನಾವಣೆಯಲ್ಲಿ 6 ಮತಗಳ ಗೆಲುವಾಗಿತ್ತು. ಅದನ್ನು ಪ್ರಶ್ನಿಸಿಕೊಂಡು ಪ್ರತಿಸ್ಪರ್ಧಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಗಾಯತ್ರಿ ಶಾಂತೇಗೌಡ ಅವರು ಕೋರ್ಟಿಗೆ ಹೋಗಿದ್ದರು. ಕೋರ್ಟ್ ಜಡ್ಜ್ಮೆಂಟ್ ಕೊಡ್ತು. ಸ್ಥಳೀಯ ಸಂಸ್ಥೆಗಳ ಸದಸ್ಯರ ಮತಗಳು ಅವುಗಳನ್ನು ಅನೂರ್ಜಿತ ಮಾಡಬೇಕು ಅಂತ ಬೇಡಿಕೆ ಆಗಿತ್ತು. ಇವರು ಕೋರ್ಟ್ ಮುಂದೆ ಪ್ರೇಯರ್ ಆಗಿತ್ತು 4.5 ವರ್ಷದ ನಂತರ. ಈಗ ಅವರು ವಿಧಾನ ಪರಿಷತ್ ಸದಸ್ಯರು ಗಾಯತ್ರಿ ಶಾಂತೇಗೌಡ ಅವರು ನಾಮನಿರ್ದೇಶಿತ ಸದಸ್ಯರ ಮತಗಳನ್ನು ಪ್ರಶ್ನೆ ಮಾಡಿದ್ರು. 2021ರಲ್ಲಿ ವಿಧಾನ ಪರಿಷತ್ ಚುನಾವಣೆ ಆಯಿತು. ಚಿಕ್ಕಮಗಳೂರಿಗೆ ಸ್ಥಳೀಯ ಸಂಸ್ಥೆಗಳಿಂದ ನಡೆದಂಥ ಚುನಾವಣೆ ಇದು. 6 ಮತಗಳ ಅಂತರದ ಗೆಲುವಾಗಿತ್ತು. 12 ಜನ ನಾಮನಿರ್ದೇಶಿತ ಸದಸ್ಯರು ಮತ ಚಲಾಯಿಸಿದ್ದನ್ನು ಗಾಯತ್ರಿ ಶಾಂತೇಗೌಡ ಅವರು ಪ್ರಶ್ನಿಸಿದರು. ನಾಮನಿರ್ದೇಶಿತ ಸದಸ್ಯರಿಗೆ ಮತದಾನದ ಹಕ್ಕಿಲ್ಲ ಅಂತ ಹೈಕೋರ್ಟ್ ಹೇಳಿತ್ತು. ಅವರ ವೋಟುಗಳನ್ನು ಪ್ರತ್ಯೇಕಿಸಿ ಅಂತ ಹೈಕೋರ್ಟಿನ ಆದೇಶ ಆಗಿತ್ತು. ಹೈಕೋರ್ಟ್ ಜಡ್ಜ್ಮೆಂಟನ್ನು ಪ್ರಶ್ನೆ ಮಾಡಿಕೊಂಡು ಎಂ.ಕೆ. ಪ್ರಾಣೇಶ್ ಅವರು ಸುಪ್ರೀಂ ಕೋರ್ಟಿಗೆ ಹೋಗಿದ್ದರು. ಸುಪ್ರೀಂ ಕೋರ್ಟ್ನಲ್ಲೂ ಅವರಿಗೆ ಸೋಲಾಯಿತು. ಮರುಮತ ಎಣಿಕೆಯ ಫಲಿತಾಂಶ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಚುನಾವಣಾ ಆಯೋಗದವರು ಮುಚ್ಚಿದ ಲಕೋಟೆಯಲ್ಲಿ ಸುಪ್ರೀಂ ಕೋರ್ಟಿಗೆ ಎಲೆಕ್ಷನ್ ರಿಸಲ್ಟ್ ಕೊಟ್ಟಿದ್ರು. ಚಲಾವಣೆಯಾಗಿದ್ದ 2410 ಮತಗಳ ಪೈಕಿ 39 ಮತಗಳು ಅಸಿಂಧುವಾಗಿದ್ವು. ಪ್ರಾಣೇಶ್ ಅವರಿಗೆ 1188 ಓಟ್ ಬಂದಿದ್ವು. ಗಾಯತ್ರಿ ಶಾಂತೇಗೌಡ ಅವರಿಗೆ 1182 ಓಟ್ ಬಂದಿತ್ತು. 4.5 ವರ್ಷಗಳ ಹಿಂದಿನ ರಿಸಲ್ಟ್ ಇದು. 6 ಮತಗಳಿಂದ ಪ್ರಾಣೇಶ್ ಅವರು ಗೆದ್ದಿದ್ರು. ಈ ಆಯ್ಕೆಯನ್ನು ಗಾಯತ್ರಿ ಶಾಂತೇಗೌಡ ಅವರು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದರು, ಎಲೆಕ್ಷನ್ ಪಿಟಿಷನ್ ಹಾಕಿದ್ರು. ಗಾಯತ್ರಿ ಶಾಂತೇಗೌಡ ಅವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಕಾಂಗ್ರೆಸ್ MLC ಈಗ ಅವರು ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇದು ನನ್ನ ಗೆಲುವಲ್ಲ, ನನ್ನ ಕಾರ್ಯಕರ್ತರ ಗೆಲುವು ಇದು. ಸುಪ್ರೀಂ ಕೋರ್ಟಲ್ಲೂ ಸಹ ನನ್ನ ಕೌಂಟಿಂಗ್ ಆಗಿ ರೀಕೌಂಟಿಂಗ್ಗೆ ಆರ್ಡರ್ ಮಾಡಿತ್ತು ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟು. ಅಲ್ಲಿ ನನ್ನ ಪರವಾದ ಗೆಲುವು ಆಗಿದೆ ಅಂತ ಹೇಳಿ ನನಗೆ ಸೂಕ್ಷ್ಮವಾಗಿ ಗೊತ್ತಾಗಿತ್ತು. ನನಗೆ ನನ್ನ ಗೆಲುವು ಆಗಿದೆ ಅಂತ ಹೇಳಿ ನನ್ನ ಪರವಾದ ಒಂದು ಫಲಿತಾಂಶ ಬಂದಿದೆ. ನನಗೆ ಸತ್ಯಕ್ಕೆ ಜಯ ಇದೆ ಅನ್ನೋದು ಗೊತ್ತಾಗಿದೆ. ಅದರಿಂದ ಇವತ್ತು ನನಗೆ ಬಂದಿದೆ. ಇವತ್ತು 4.5 ವರ್ಷ ಅನ್ಯಾಯ ಆಯಿತು ಅಂತ ನನ್ನ ಕಾರ್ಯಕರ್ತರೆಲ್ಲ ಹೇಳ್ತಾ ಇದ್ರು. ಆದರೂ ನಾನು ಸಿಕ್ಕಿದಷ್ಟು ಏನು 1.5 ವರ್ಷ ಸಿಕ್ಕುತ್ತೆ, ಅದರಲ್ಲೇ ನಾನು ಸಂತೋಷವಾಗಿ ನಾನೇನು ಸೇವೆ ಮಾಡಬೇಕು, ಅದನ್ನು ನನ್ನ ಜನರಿಗೆ ಏನು ಸೇವೆಯನ್ನು ಕೊಡಬೇಕು, ಅದನ್ನು ನ್ಯಾಯ ಒದಗಿಸ್ಕೊಡ್ಬೇಕು, ಅದನ್ನು ನ್ಯಾಯ ಒದಗಿಸ್ಕೊಡೋ ನಿಟ್ಟಿನಲ್ಲಿ ನಾನು ಕೆಲಸವನ್ನು ಮಾಡ್ತೀನಿ. ಈಗ ಕೊಟ್ಟರೆ ಯಾರೂ ಬೇಡ ಅಂತ ಹೇಳಲ್ಲ. ನಾ ಕೇಳೋದಂತೂ ನನ್ನ ಕರ್ತವ್ಯ ಆಗಿರುತ್ತೆ. ನಾನು ಕೇಳ್ತೀನಿ. ನಮ್ಗೆ ಹೈಕಮಾಂಡ್ ಅಂತ ಒಂದಿದೆ. ಅದರಿಂದ ಅವರು ಏನು ತೀರ್ಮಾನ ತಗೋತಾರೆ ಅದಕ್ಕೆ ನಾನು ಬದ್ಧವಾಗಿರ್ತೀನಿ. ಸಂತೋಷ ಆಗ್ತಾಯಿದೆ. ಕೊಟ್ಟರೆ ಯಾರೂ ಬೇಡ ಅನ್ನಲ್ಲ, ಕೇಳೋದಂತೂ ನನ್ನ ಕರ್ತವ್ಯ, ಕೇಳ್ತೀನಿ ಅಂದ್ರಲ್ಲ ಗಾಯತ್ರಿ ಶಾಂತೇಗೌಡ ಅವರು. ಏನು ಕೊಡೋದು, ಏನು ಕೇಳೋದು? ಅಲ್ಲಿ ನಮ್ಮ ರಿಪೋರ್ಟರ್ ಪ್ರಶ್ನೆ ಇದ್ದದ್ದು ಮಂತ್ರಿ ಸ್ಥಾನದ ಬಗ್ಗೆ. ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ನಿನ ಚರ್ಚೆಗಳು ನಡೀತಾ ಇದ್ದಾವೆ, ಸಚಿವರಾಗುವ ಆಸೆ ಇದೆಯಾ ಅಂತ ಕೇಳಿದ್ದಕ್ಕೆ ಗಾಯತ್ರಿ ಶಾಂತೇಗೌಡ ಅವರು ಹೇಳಿದ್ರು, ಕೊಟ್ಟರೆ ಬೇಡ ಅನ್ನಲ್ಲ, ಕೇಳೋದು ನನ್ನ ಕರ್ತವ್ಯ ಅಂತ ಹೇಳಿದ್ರು. ಅಲ್ಲಿಗೆ ನಾವು 40 ಜನ ಸಚಿವಾಕಾಂಕ್ಷಿಗಳು, 42 ಜನ ಸಚಿವಾಕಾಂಕ್ಷಿಗಳು ಅಂತ ಹೇಳ್ತಾ ಇರ್ತೀವಲ್ಲ, ಗಾಯತ್ರಿ ಶಾಂತೇಗೌಡರದ್ದು ಒಂದು ಹೆಸರು ಸೇರ್ತದರಲ್ಲಿ. 1.5 ವರ್ಷದ ಅಂದರೆ ಪ್ರಾಣೇಶ್ ಅವರ ಉಳಿದ ಅವಧಿ ಏನಿತ್ತು ಆ ಅವಧಿಗೆ ಗಾಯತ್ರಿ ಶಾಂತೇಗೌಡ ಅವರು MLC ಆಗಿರ್ತಾರೆ, ವಿಧಾನ ಪರಿಷತ್ ಸದಸ್ಯರಾಗಿರ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.